ಭವಿಷ್ಯದಲ್ಲಿ ಉದ್ಯೋಗ ನೀಡಲಿರುವ ಏಕೈಕ ನಗರ ಬೆಂಗಳೂರು. ಕೆಲಸ ಕೊಡಲು ಕಾಯ್ತಿವೆ 62,000 ಕಂಪನಿಗಳು. ಹೈಯರ್ ಎಜುಕೇಷನ್ ಮುಗಿಸಿ ಉದ್ಯೋಗ ಸಿಗದಿದ್ರೆ ಬೆಂಗಳೂರಿನಲ್ಲಿ ಕೆರಿಯರ್ ಮಾಡ್ಕೊಳ್ಳಿ. 62,000 ಕಂಪನಿಗಳಿಗೆ ಇಂಜಿನಿಯರ್ಸ್ಗೆ ಸಂಬಳ ಕೂಡ ಜಾಸ್ತಿ ಸಿಗುತ್ತೆ. ಪಾಠ ಮುಗಿಸಿದ ಮೇಲೆ ಎಲ್ರಿಗೂ ಒಳ್ಳೆ ಕೆಲಸ ಸಿಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಕೆರಿಯರ್ ಮಾಡೋಕೆ ತುಂಬ ಕಷ್ಟಪಡಬೇಕಾಗತ್ತೆ. ಎಲ್ಲೆಲ್ಲಿ ಇಂಟರ್ವ್ಯೂ ಕೊಟ್ಟರೂ ಒಳ್ಳೆ ಕೆಲಸ ಸಿಗಲ್ಲ. ಎಲ್ಲೋ ಸಂಬಳ ಕಮ್ಮಿ ಇಲ್ಲ ಅಂದರೆ ನಿಮ್ಮ ಪ್ರೊಫೈಲ್ಗೆ ಸರಿಯಾದ ಕೆಲಸನೂ ಇರಲ್ಲ. ನೀವು ಹೈಯರ್ ಎಜುಕೇಷನ್ ಮುಗಿಸಿ ಉದ್ಯೋಗ ಸಿಗದಿದ್ರೆ ಈ ರೀತಿ ಮಾಡಬಹುದು ಫ್ರೆಂಡ್ಸ್. ಬೇರೆ ಊರಿಗೆ ಹೋಗೋಕ್ಕೆ ತಯಾರಿರಲಿಲ್ಲ ಅಂದರೆ ಕೋಲ್ಕತ್ತಾ ಬಿಟ್ಟು ಬೆಂಗಳೂರಿಗೆ ಬನ್ನಿ. ಇಲ್ಲಿ 62,000 ಕಂಪನಿಗಳಿವೆ. ಇವಾಗ ದೆಹಲಿ, ಮುಂಬೈಗಿಂತ ಬೆಂಗಳೂರು ಮುಂದಿದೆ. 2012-13ರಲ್ಲಿ ಕೋಲ್ಕತ್ತಾದಲ್ಲಿ 6,393 ಕಂಪನಿಗಳಿದ್ವು. ಆಮೇಲೆ 5,899ಕ್ಕೆ ಇಳಿದ್ವು. ಬೆಂಗಳೂರಿನಲ್ಲಿ 2,000ಕ್ಕೂ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳಿವೆ. ಇಲ್ಲಿ ಇಂಜಿನಿಯರ್ಸ್ಗೆ ಸಂಬಳ ಬೇರೆ ಊರುಗಳಿಗಿಂತ 13-33% ಜಾಸ್ತಿ ಇರುತ್ತೆ. ಒಂದು ವರದಿ ಪ್ರಕಾರ ಬೆಂಗಳೂರಿನಲ್ಲಿ ಇಂಜಿನಿಯರ್ಸ್ಗೆ ವರ್ಷಕ್ಕೆ 8.8 ಲಕ್ಷ ಸಂಬಳ, ಕೋಲ್ಕತ್ತಾದಲ್ಲಿ 5.9 ಲಕ್ಷ. ಬ್ಲೂ ಕಾಲರ್ ಕೆಲಸಗಾರರಿಗೆ ಬೆಂಗಳೂರಿನಲ್ಲಿ ತಿಂಗಳಿಗೆ 16,498 ರು ಸಂಬಳ, ಕೋಲ್ಕತ್ತಾದಲ್ಲಿ 14,039 ರು. ಬೆಂಗಳೂರಿನಲ್ಲಿ ಜನಸಂಖ್ಯೆಗೆ ಹೋಲಿಸಿದ್ರೆ ಪಾಸ್ಪೋರ್ಟ್ ಇರೋದಕ್ಕಿಂತ ಜಾಸ್ತಿ 25% ಜನರಿಗೆ ಪಾಸ್ಪೋರ್ಟ್ ಇದೆ. ಈ ಪಟ್ಟಿಯಲ್ಲಿ ದೆಹಲಿ ಮೊದಲು. ಅಲ್ಲಿ 5.6 ಮಿಲಿಯನ್ ಜನ ಪಾಸ್ಪೋರ್ಟ್ ಉಪಯೋಗಿಸ್ತಾರೆ. ಎರಡನೇ ಸ್ಥಾನದಲ್ಲಿ ಮುಂಬೈ 5.4 ಮಿಲಿಯನ್ ಜನ.